ನಾವು ಇವತ್ತು ಅಗ್ನಿವೀರ ಜಿ ಡಿ ಜನರಲ್ ಡ್ಯೂಟಿಯವರ ಮೊದಲನೇ ಪ್ರಶ್ನೆ ಪತ್ರಿಕೆಯನ್ನು ನಾವಿಲ್ಲಿ ಬಿಡಿಸ್ತಾ ಹೋಗಬೇಕು. ನೋಡಿರಿ, ಒಂದನೇ ಕ್ವಶನ್ ಏನೈತಿ, ಭಗತ್ ಸಿಂಗ್ ಕೋಶ್ಯಾರಿ ರಾಜೀನಾಮೆ ನೀಡಿದ ನಂತರ ಮಹಾರಾಷ್ಟ್ರದ ಹೊಸ ರಾಜ್ಯಪಾಲರಾಗಿ ಯಾರನ್ನು ನೇಮಿಸಲಾಗಿದೆ ಅಂತಂದೈತಿ. ನೋಡ್ಬೇಕು ನಾವಿಲ್ಲಿ ರಮೇಶ್ ಬಯಾಸ್. ಅದೇ ರೀತಿಯಾಗಿ ಫೆಬ್ರವರಿ 2023ರಲ್ಲಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ ಅಂತಂದಾಗ ನಮಗಿಲ್ಲಿ ಬಿ ಡಿ ಮಿಶ್ರಾ ಅನ್ನೋದು ಆನ್ಸರ್ ಆಗುತ್ತೆ. ಮೂರನೇ ಕ್ವಶನ್, ಬ್ರಿಟಿಷ್ ಭಾರತದ ಯಾವ ನಗರದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗನ್ನು ಸ್ಥಾಪನೆ ಮಾಡ್ತಾರೆ? ನೋಡಬೇಕು, ಢಾಕಾ ಯಾವ ದೇಶದ ರಾಜಧಾನಿ ಅಂದಾಗ ಬಾಂಗ್ಲಾ. ಇದರ ನಾಣ್ಯ ಅಂದಾಗ ಟಾಕಾ ಆಗುತ್ತೆ, ಟಾಕಾ. ಇನ್ನು ಅದೇ ರೀತಿಯಾಗಿ ಭಾರತದ ಕೊನೆಯ ವೈಸರಾಯ ತಂದಾಗ ನಮಗಿಲ್ಲಿ ಮೌಂಟ್ ಬ್ಯಾಟನ್ ಅವರು ಆಗ್ತಾರೆ ಕೊನೆಯ ವೈಸರಾಯ. ಇನ್ನು ಐದನೇ ಕ್ವಶನ್, ಭಾರತೀಯ ವಾಯುಪಡೆಯ ಮುಖ್ಯ ಕಚೇರಿಯಲ್ಲಿ ಐತಂದಾಗ ನೋಡಬೇಕು, ದೆಹಲಿಯಲ್ಲಿ ನಮಗೆ ಮುಖ್ಯ ಕಚೇರಿ ಸಿಗುತ್ತೆ. ಒಡಿಶಾ ರಾಜ್ಯದಾಗ ಕೆಳಗಿನ ಯಾವ ನಗರದಾಗ ಉದಯಗಿರಿ ಮತ್ತು ಖಂಡಗಿರಿ ಅನ್ನೋ ಗುಹೆಗಳು ಸಿಗ್ತಾವಂದಾರ? ನೋಡಿರಿ, ಒಡಿಶಾ ರಾಜ್ಯದ ಭುವನೇಶ್ವರದಾಗ ಉದಯಗಿರಿ ಮತ್ತು ಖಂಡಗಿರಿ ಅನ್ನೋ ಸಿಗುತ್ತೆ. ಇನ್ನು ಅದೇ ರೀತಿಯಾಗಿ ಬರಹುತ್ ಒಂದು ಗ್ರಾಮವಾಗಿದ್ದು ಅದರ ಪ್ರಮುಖ ಪ್ರಾಚೀನ ಬೌದ್ಧ ಸ್ತೂಪಕ್ಕೆ ಹೆಸರುವಾಸಿಯಾಗಿದೆ. ಅದು ಎಲ್ಲಿದೆ? ಇದು ಮಧ್ಯಪ್ರದೇಶದಾಗ ಐತೆ ನೋಡಬೇಕು. ಇನ್ನು ಅದೇ ರೀತಿಯಾಗಿ ಕೆಳಗಿನ ಯಾವ ಹಬ್ಬವು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸುತ್ತದೆ ಅಂತಂದಾಗ ಈಸ್ಟರ್ ಅನ್ನೋ ಹಬ್ಬ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಆಚರಿಸ್ತದೆ. ಇನ್ನು 9ನೇ ಕ್ವಶನ್, ರೂಪನಾರಾಯಣ ಮತ್ತು ದಾಮೋದರ್ ಈ ಕೆಳಗಿನ ಯಾವ ನದಿಯ ಉಪನದಿ ಅಂತಂದು ಕೊಟ್ಟಾರ? ನಮಗಿಲ್ಲಿ ಯಾವ ನದಿ? ಹುಗ್ಲಿ ನದಿಯ ಉಪನದಿ ಆಗಿದಾವ. ಇನ್ನು ಅದೇ ರೀತಿಯಾಗಿ 10ನೇ ಕ್ವಶನ್, ಕೆಳಗಿನ ಯಾವ ಭಾರತೀಯ ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಚಹಾಂಗ್ ವನ್ಯಜೀವಿ ಅಭಯಾರಣ್ಯ ಐತಂದು ಕೊಟ್ಟಾರ? ನೋಡಿರಿ, ಚಹಾಂಗ್ ವನ್ಯಜೀವಿ ಅಭಯಾರಣ್ಯ ಇರುವುದು ಲಡಾಖ್ ಅದಾಗ. ಇನ್ನು 11ನೇ ಕ್ವಶನ್, 2011ರ ಭಾರತದ ಜನಗಣತಿಯ ಪ್ರಕಾರ ಭಾರತದ ಬೌದ್ಧ ಜನಸಂಖ್ಯೆಯು ಒಟ್ಟು ಜನಸಂಖ್ಯೆಯ ಸುಮಾರು ಡ್ಯಾಶ್ ಆಗಿದೆ ಅಂತಂದು ಕೊಟ್ಟಾನ? ನಮಗಿಲ್ಲಿ ಆನ್ಸರ್ ಏನಾಗುತ್ತೆ? 0.7 ಆಗುತ್ತೆ. ನೋಡಿರಿ, ಆಪ್ಷನ್ 2 ಇಲ್ಲಿ ನಮ್ಮದು ಕರೆಕ್ಟ್ ಆಗುತ್ತೆ, 0.7. ಇನ್ನು ಅದೇ ರೀತಿಯಾಗಿ 12ನೇದ ನವೆಂಬರ್ 9, 2022ರಿಂದ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತಂದು ಕೊಟ್ಟಾನ? ನೋಡಿರಿ, 2022ರಾಗ ಭಾರತದ ಮುಖ್ಯ ನ್ಯಾಯಮೂರ್ತಿಯಾಗಿ ಧನಂಜಯ್ ವೈ ಚಂದ್ರಚೂಡ್ ಅಂತಂದು DY ಚಂದ್ರಚೂಡ್ ಅಂತಂದು ಕರಿತೀವಿ. ಇನ್ನು 13ನೇ ಕ್ವಶನ, ರಾಜೇಶ್ ಬಿಂದಾಲ್ ಅವರನ್ನು ಫೆಬ್ರವರಿ 23ರಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬಡ್ತಿ ನೀಡಲಾಯಿತು. ಇದಕ್ಕೂ ಮೊದಲು ಅವರು ಯಾವ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರತಂದು ಕೊಟ್ಟಿದ್ದಾರೆ? ನಾವಿಲ್ಲಿ ಜಾರ್ಖಂಡ್ ರಾಜ್ಯದ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮಲಯಾ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲಿ ಕೆಳಗಿನ ಯಾವ ಆಟಗಾರ್ತಿಯು ಫ್ರಾಂಚೈಸಿದ ಒಪ್ಪಂದ ಮಾಡಿಕೊಳ್ಳುವ ಮೊದಲ ಆಟಗಾರ್ತಿ ಅಂದಾಗ ಇಲ್ಲಿ ಸಂಸ್ಕೃತಿ ಮಂದನ. ಇನ್ನು 15ನೇ ಕ್ವಶನ, ಡಚ್ ಜೂನಿಯರ್ ಇಂಟರ್ನ್ಯಾಷನಲ್ 2023 ಟೂರ್ನಮೆಂಟ್ನಲ್ಲಿ ಯಾವ ಮಹಿಳಾ ಸಿಂಗಲ್ ಶೆಲ್ಟರ್ ಪುರುಷ ಸಿಂಗಲ್ ಶೆಲ್ಟರ್ ಮನ್ರಾಜ್ ಸಿಂಗ್ ಅವರೊಂದಿಗೆ 19 ಸದಸ್ಯರ ಭಾರತೀಯ ತಂಡವನ್ನು ಮುನ್ನಡೆಸಿದಾರ ತಂದಾರ? ರಕ್ಷಿತ್ ಶ್ರೀಯಸ್. 16ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ನೋಡು, ಒಂದು ನಿರ್ದಿಷ್ಟ ಧ್ವನಿ ತರಂಗವು ಒಂದು ಚಕ್ರವನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ 0.25 ಸೆಕೆಂಡ್ಗಳನ್ನು. ಅದರ ಆವರ್ತನ ಎಷ್ಟಂತಂದು ಕೊಟ್ಟಾರ? ಇಲ್ಲಿ ನಾವು ಆವರ್ತನ ನೋಡಿದಾಗ 2.5 ಹರ್ಟ್ಜ್ ಆವರ್ತನ ಆಗುತ್ತೆ. ಇನ್ನು 17ನೇ ಕ್ವಶನ, ಲೋಲಕವು ಕೆಳಕ್ಕೆ ಆಂದೋಲಿಸುತ್ತಿದ್ದಂತೆ ಅದರ ಕಾರ್ಯವು ಸ್ಥಿತಿಜ ಶಕ್ತಿಯನ್ನು ಡ್ಯಾಶ್ ಶಕ್ತಿಯಾಗಿ ಪರಿವರ್ತಿಸ್ತದೆ ಅಂತ ಐತಿ. ನೋಡಿರಿ, ಚಲನ ಶಕ್ತಿ. ಇನ್ನು ಅದೇ ರೀತಿಯಾಗಿ 18ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಘನ ರೂಪವಾಗಿದೆ? ನೋಡಿರಿ, ಈ ಹೊಗೆ ಅನ್ನೋದು ನಮಗೆ ಅನಿಲ ರೂಪ ಆಗುತ್ತಾ? ಅದೇ ರೀತಿಯಾಗಿ ಗಾಳಿ ಅನ್ನೋದು ನಮಗೆ ಅನಿಲ ರೂಪ ಆಗುತ್ತಾ? ಮರ ಅನ್ನೋದು ಘನ ರೂಪ ಆಗುತ್ತಾ?
ಇನ್ನು ಅದೇ ರೀತಿಯಾಗಿ ರಸ ಅನ್ನೋದು ನಮಗಿಲ್ಲಿ ದ್ರವ ರೂಪ ಆಗುತ್ತೆ. ನಮಗಿಲ್ಲಿ ಆನ್ಸರ್ ಮರ. ಇನ್ನು ವಿದ್ಯುತ್ ಶಕ್ತಿಯ 3 ಮುಖ್ಯ ಪರಿಣಾಮಗಳಿವೆ. ಕೆಳಗಿನವುಗಳಲ್ಲಿ ಯಾವುದು ಅವುಗಳಲ್ಲಿ ಒಂದಲ್ಲ ಅಂತಂದು ಕೊಟ್ಟಾನ. ಉಷ್ಣ ಪರಿಣಾಮ ಅನ್ನೋದು ವಿದ್ಯುತ್ ಶಕ್ತಿಯ ಕೆಲಸ. ಕಾಂತೀಯ ಪರಿಣಾಮ ಅನ್ನೋದು ವಿದ್ಯುತ್ ಶಕ್ತಿಯ ಕೆಲಸ. ರಾಸಾಯನಿಕ ಪರಿಣಾಮ ಅನ್ನೋದು ವಿದ್ಯುತ್ ಶಕ್ತಿಯ ಕೆಲಸ. ಭೌತಿಕ ಪರಿಣಾಮ ಅನ್ನುವುದು ವಿದ್ಯುತ್ ಶಕ್ತಿಯ ಕೆಲಸ ಅಲ್ಲ. ಇನ್ನು 20ನೇ ಕ್ವಶನ, ತಾಪದ್ಯುಕ್ತಿ ಬಲ ಆವಿಷ್ಕಾರ 1879 ಮತ್ತು ಮೊದಲ ಕೇಂದ್ರೀಯ ವಿದ್ಯುತ್ ಕೇಂದ್ರದ ನಿರ್ಮಾಣ 1881. ಇವರಿಂದ ಕಾರ್ಖಾನೆಗಳು ಮತ್ತು ಮನೆಗಳಿಗೆ ವಿದ್ಯುತ್ ಶಕ್ತಿಯ ತ್ವರಿತ ಪೂರೈಕೆಯನ್ನು ಪ್ರಾರಂಭಿಸಲಾಯಿತಂದ್ರೆ ನಮಗೆ ಥಾಮಸ್ ಅಲ್ವಾ ಎಡಿಸನ್ ಅವರಿಂದ. ಇನ್ನು ದಂತವೈದ್ಯರು ಹಲ್ಲುಗಳ ವರ್ಧಿತ ಚಿತ್ರವನ್ನು ನೋಡಲು ಡ್ಯಾಶ್ ದರ್ಪಣವನ್ನು ಬಳಸ್ತಾರ ತಂದೈತಿ. ನಿಮ್ನ ದರ್ಪಣ ಅಥವಾ ಕಾನ್ಕೇವ್ ಲೆನ್ಸ್. 22ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆಯಾಗಿದೆ? ನಾವಿಲ್ಲಿ ನೋಡ್ತಾ ಹೋಗಬೇಕು. ಹಣ್ಣುಗಳು ಮಾಗುವುದು ರಾಸಾಯನಿಕ. ದ್ರಾಕ್ಷಿ ಹುದುಗುವಿಕೆ ಇದು ರಾಸಾಯನಿಕ. ಅದೇ ರೀತಿಯಾಗಿ ನಮಗಿಲ್ಲಿ ಕಲ್ಲಿದ್ದಲು ಮರ ಅಥವಾ ಎಲೆಗಳು ಸುಡುವುದು ಇದು ರಾಸಾಯನಿಕ ಕ್ರಿಯೆ ಆಗುತ್ತೆ. ನೋಡಿರಿ, ಹರಳೀಕರಣ ಅನ್ನೋದು ಭೌತಿಕ ಬದಲಾವಣೆಗೆ ಆಗುತ್ತಾ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಇನ್ನು 23ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, ಒಂದು ಡ್ಯಾಶ್ ಕ್ರಿಯೆಯ ಸಾಮಾನ್ಯ ರೂಪ ಆಗಿದೆ. ಬಾಣದ ಮಾರ್ಕ A+B ಅಂತಂದು ಕೊಟ್ಟಾನ. ನೋಡ್ಬೇಕು ನಾವು AB ಒಡೆದು ಯಾವ ರೀತಿ ಆಗೈತಿ, A+B ಆಗೈತಿ. AB ಒಡೆದು A+B ಆಗೈತಿ. ನೋಡ್ಬೇಕು ನಾವು ಇದು ಕೂಡಿದ್ದು ಡಿವೈಡ್ ಆಗೈತಿ ಅಂದಾಗ ಇಲ್ಲಿ ಕಾಂಪೋಸಿಷನ್ ಆಗುತ್ತೆ, ವಿಭಜನೆ ನಿಯಮ. ಅಕಸ್ಮಾತ್ AB ಇದ್ದಿದ್ದು A+B ಇದ್ದಿದ್ದು AB ಆದಾಗ ನಮಗಿಲ್ಲಿ ಸಂಯೋಜನೆ ನಿಯಮ ಆಗತ್ತೆ. ಇನ್ನು ಇರುವೆ ಕಚ್ಚಿದಾಗ ಚರ್ಮಕ್ಕೆ ಕೆಲಮೈನ್ ದ್ರಾವಣವನ್ನು ಹಚ್ಚಲಾಗುತ್ತದೆ, ಏಕೆಂದರೆ ಕೆಲಮೈನ್ ದ್ರಾವಣದ ಸ್ವಭಾವ ಡ್ಯಾಶ್ ಆಗಿರುತ್ತದೆ. ನೋಡಿರಿ, ಕೆಲಮೈನ್ ದ್ರಾವಣದ ಸ್ವಭಾವ ಕ್ಷಾರೀಯ ಗುಣವನ್ನು ಹೊಂದಿರುತ್ತೆ. ಇನ್ನು ಅದೇ ರೀತಿಯಾಗಿ 25ನೇ ಕ್ವಶನ, ಘನ ಸೋಡಿಯಂ ಲೋಹವು ಕ್ಲೋರಿನ್ ಅನಿಲದೊಂದಿಗೆ ಕ್ರಿಯೆಗೊಂಡು ಘನ ಸೋಡಿಯಂ ಕ್ಲೋರೈಡ್ ಅನ್ನು ಬಿಡುಗಡೆ ಮಾಡುತ್ತದೆ, ಉತ್ಪಾದಿಸುತ್ತದೆ. ಇದು ಒಂದು ಡ್ಯಾಶ್ ಕ್ರಿಯೆಯಾಗಿದೆ ಅಂತಂದು ಕೊಟ್ಟಾನ. ನೋಡ್ಬೇಕು ನಾವು ಇವಾಗ. ನೋಡ್ರಿ, ಘನ ಸೋಡಿಯಂ ಅಂತನ್ನೋದು A ಅಂತಂದು ತಗೊಂಡಾಗ, ಕ್ಲೋರಿನ್ ಅನ್ನೋದು B ಅಂತ ತಗೊಂಡಾಗ ನಮಗೆ ಏನಾಗತ್ತಾ, ಸೋಡಿಯಂ ಕ್ಲೋರೈಡ್ ಅನ್ನೋದು AB ಆಗತ್ತೆ. ನಾವಿಲ್ಲಿ ನೋಡ್ಬೇಕು AB ಆಗತ್ತೆ. ನೋಡ್ರಿ, A+B ಕೂಡಿದಾಗ AB ಆಗತ್ತೆ. ಇದು ಸಂಯೋಜನೆ ನಿಯಮ ಆಗತ್ತೆ. ನೋಡ್ರಿ, ಆಪ್ಷನ್ ನಮ್ಮದು 3 ಕರೆಕ್ಟ್ ಆಗತ್ತೆ, ಸಂಯೋಜನೆ ನಿಯಮ. ಇನ್ನು 26ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ, ಯಕೃತ್ತಿನಿಂದ ಸ್ರವಿಸುವ ಪಿತ್ತರಸವು ಆಹಾರದ ಯಾವ ಅಂಶವನ್ನು ಜೀರ್ಣಿಸುತ್ತದೆ ಅಂತಂದು ಕೊಟ್ಟಾನ. ಯಕೃತದಿಂದ ಸ್ರವಿಸುವ ಪಿತ್ತರಸವು ನಮ್ಮದು ಕೊಬ್ಬುವನ್ನು ಸ್ರವಿಸುತ್ತದೆ. ಇನ್ನು 27ನೇ ಕ್ವಶನನ್ನು ನಾವು ನೋಡ್ತಾ ಹೋದಾಗ, ಜೀರ್ಣನಾಳದ ಯಾವ ಭಾಗವು ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವಲ್ಲಿ ತೊಡಗಿದೆ? ನೋಡಿರಿ, ಬ್ಯಾಕ್ಟೀರಿಯಾವನ್ನು ನಾಶ ಮಾಡುವುದು ಹೊಟ್ಟೆ ಭಾಗದಾಗ. ಇನ್ನು 28ನೇ ಕ್ವಶನನ್ನು ನಾವಿಲ್ಲಿ ನೋಡ್ತಾ ಹೋದಾಗ, ಕಾರ್ಬೋಹೈಡ್ರೇಟ್ ಹೆಸರೇನಂತಂದು ಕೇಳಿದಾನ. ಅದು ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣವಾಗಬಲ್ಲದು, ಆದರೆ ಮಾನವರಿಂದ ಅಲ್ಲ. ಅಂದ್ರೆ ಸೆಲ್ಯುಲೋಸ್ ಇದು ಪ್ರಾಣಿಗಳು ತಿನ್ನುವಂಥದ್ದು. ಅದೇ ರೀತಿ ಗ್ಲುಕೋಸ್, ಫ್ರುಕ್ಟೋಸ್, ಮಾಲ್ಟೋಸ್ ಅನ್ನೋದು ಇದು ಮಾನವನ ದೇಹದಲ್ಲಿ ನಡೆಯುವಂಥ ಕ್ರಿಯೆಯಾಗಿದೆ. ಇನ್ನು 29ನೇ ಕ್ವಶನನ್ನು ನೋಡ್ತಾ ಹೋದಾಗ, ಕೆಳಗಿನ ಯಾವ ರೋಗವು ಪ್ರೋಟೋಜುವಾದಿಂದ ಉಂಟಾಗುತ್ತದೆ ಅಂತಂದು ಕೇಳಿದಾನ. ನೋಡಿರಿ, ಮಲೇರಿಯಾ ಅನ್ನೋದು ಪ್ರೋಟೋಜುವಾದಿಂದ ಉಂಟಾಗುವ ರೋಗ ಆಗಿದೆ. ಇನ್ನು 30ನೇದು ಕೈನೋಫೋರಾ, ಇದರ ಸಾಮಾನ್ಯ ಹೆಸರು ಏನಂತಂದು ಕೊಟ್ಟಾನ, ಕಾಮ್ ಜೆಲ್ಲೀಸ್ ಅಥವಾ ಕಂತದರ ಅಂತಂದು ಕೊಟ್ಟಿದ್ದಾನೆ. ನೋಡಿರಿ, ಈ ಮ್ಯಾಥ್ಸ್ ಕ್ವಶನನ್ನು ನಾವು ನೋಡ್ತಾ ಹೋದಾಗ 31ನೇ ಕ್ವಶನ, ಅದೇ ರೀತಿಯಾಗಿ ಎಲ್ಲ ಕ್ವಶನನ್ನು ನಾವಿಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಆರ್ಮಿ ಮ್ಯಾಥ್ಸನ್ನು ನಾನು ಸಾಲ್ವ್ ಮಾಡಿ ಹಾಕಿದ್ದೀನಿ. ಕ್ವಶನ್ ಪೇಪರ್ 1, 2 ಅಂತಂದು ಅಗದಿ ನಿಮಗೆ ಪ್ಲೇಲಿಸ್ಟ್ ತೆಗೆದಾಗ ಅಗದಿ ಸಿಂಪಲ್ಲಾಗಿ ಸಿಗುತ್ತಾ. ಮ್ಯಾಥ್ಸ್ ಸಂಪೂರ್ಣವಾಗಿ ನಿಮಗೆ ನಾನಿಲ್ಲಿ ಬಿಡಿಸಿ ತೋರಿಸಿದ್ದೀನಿ.
ನೀವು ನಮ್ಮ ಚಾನಲಲ್ಲಿರುವಂಥ ಪ್ಲೇಲಿಸ್ಟಲ್ಲಿ ಹೋಗಿ ನೋಡ್ಕೋಬೋದು. ಅದೇ ರೀತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಪ್ಪ.